ದೇವರಿಗೆ ಮಡಿಲಕ್ಕಿಯನ್ನು ಕೊಡಲಿಕ್ಕೆ ಈ ಆಷಾಢ ಮಾಸ ಹೇಳಿ ಮಾಡಿಸಿದ ಮಾಸ ಅಂತಲೇ ಹೇಳ್ಬೋದು. ದೇವರಿಗೆ ಏನಾದರೂ ಹರಕೆಯನ್ನು ಕಟ್ಕೊಂಡು ನೀವೇನಾದರೂ ಮಡಿಲಕ್ಕಿಯನ್ನು ಕೊಡಬೇಕು ಅಂತ ಇದ್ದರೆ ಆಷಾಢ ಮಾಸ ಮುಗಿಯೋದ್ರೊಳಗಡೆ ಕೊಡಬಹುದು. ಯಾವ ರೀತಿ ಸೀರೆನ ಸೆಲೆಕ್ಟ್ ಮಾಡ್ಕೊಬೇಕು, ಏನೇನೆಲ್ಲ ಸಾಮಾನುಗಳನ್ನ ತೊಗೊಂಬರ್ಬೇಕು ಮಡಿಲಕ್ಕಿಗೆ ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಧನ್ಯ ಲೈಫ್ ಸ್ಟೈಲ್ ಬ್ಲಾಗ್. ನಾನು ಧನ್ಯ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನಗಳಂದು ದೇವರಿಗೆ ಮಡಿಲಕ್ಕಿಯನ್ನು ಸಂಕಲ್ಪವನ್ನು ಮಾಡಿಕೊಂಡು ಕೊಟ್ಟರೆ ಆ ಸಂಕಲ್ಪ ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಲ್ಲದೆ ನಾಳೆ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ ಇರೋದ್ರಿಂದ ಈ ದಿನದಂದು ಮಡಿಲಕ್ಕಿಯನ್ನು ಕೊಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳಿ ನಂಬಲಾಗಿದೆ. ಬನ್ನಿ ಇವಾಗ ಯಾವುದೆಲ್ಲ ಐಟಮ್ಗಳನ್ನ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ. ನಾನು ದೇವಸ್ಥಾನಕ್ಕೆ ಮಡಿಲಕ್ಕಿಯನ್ನು ಆಷಾಢ ಶುಕ್ರವಾರ ಕೊಟ್ಟೆ. ಸೊ ಆಗ ತಗೊಂಡಿದ್ದಂತಹ ವಿಡಿಯೋ ಇದು. ಸೊ ನಾನು ಒಂದು ಬ್ಯಾಗಿಗೆ ಎಲ್ಲನೂ ಜೋಡಿಸ್ಕೊಂಡು ತೊಗೊಂಡೋಗಿದ್ದೆ. ಇವಾಗ ಏನೇನ ತೊಗೊಂಡೋಗಿದ್ದೆ, ಏನೇನೆಲ್ಲ ಇಡಬೇಕು ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ. ಇಲ್ಲಿಗೆ ನಾನು 1-2 kg ಆಗೋಷ್ಟು ಅಕ್ಕಿನ ತೊಗೊಂಡೋಗಿದ್ದೆ. ಇವಾಗ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಓಂ ಅಥವಾ ಶ್ರೀಮಂತ ಬೀಜಾಕ್ಷರವನ್ನು ಬರೆದು ಅದ್ರ ಮೇಲ್ಗಡೆ ನಾವು ತಂದಿರುವಂಥ ಎಲ್ಲ ಐಟಮ್ಸ್ಗಳನ್ನೂ ಇಟ್ಕೊಬೇಕು. ನಾನು ಪಿಂಕ್ ಕಲರ್ ಸಾರಿನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ದೇವರಿಗೆ ಮಡಿಲಕ್ಕಿಯನ್ನು ಕೊಡಬೇಕಾದ್ರೆ ತುಂಬ ಶ್ರೇಷ್ಠವಾಗಿ ಹಸಿರು ಸೀರೆ, ಕೆಂಪು ಸೀರೆ, ಪಿಂಕ್ ಕಲರ್ ಸೀರೆ ಈ ಥರದನ್ನು ಮಡಿಲಕ್ಕಿಗೆ ಇಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಪಿಂಕ್ ಕಲರ್ ಸೀರೆಗೆ ಗ್ರೀನ್ ಬಾರ್ಡರ್ ಥರ ಇರೋ ಥರ ಸೀರೆನ ನೋಡಿಕೊಂಡು ತೊಗೊಂಡು ಬಂದಿದ್ದೆ. ಇವಾಗ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಎಲೆ ಅಡಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ. 5 ಎಲೆ 5 ಅಡಿಕೆನ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ನೀಟಾಗಿ ಜೋಡಿಸಿ ಇಟ್ಕೊಂಡು ಅದಾಗಿದ್ದಾದ ನಂತರ ನಾನು 5 ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ. ನೀಟಾಗಿರೋದು ನೋಡಿ ತೊಗೊಳ್ಳಿ, ಮುಕ್ಕಾಗಿರೋ ಥರದ್ದೆಲ್ಲ ತೊಗೊಬೇಡಿ. ತೊಗೊಬೇಕಾಗಿದ್ರೇ ಸ್ವಲ್ಪ ನೋಡಿಕೊಂಡು ನೀಟಾಗಿ ತೊಗೊಂಡ್ರೆ ಒಳ್ಳೆಯದು. ಅದಾಗಿದ್ದಾದ ನಂತರ ಗೆಜ್ಜೆ ವಸ್ತ್ರನ ತೊಗೊಂಡಿದ್ದೀನಿ. ಗೌರಿ ಸಾಮಾನು ಕೂಡ ತೊಗೊಂಡು ಬಂದಿದ್ದೆ. ಅದಾಗಿದ್ದಾದ ನಂತರ ಅರಿಶಿಣ ಕುಂಕುಮವನ್ನು ತೊಗೊಂಡಿದ್ದೀನಿ. ಅರಿಶಿಣ ಕುಂಕುಮವನ್ನು ತೊಗೊಂಡೋದ್ರೆ ದೇವರಿಗೆ ಹಚ್ಚೋ ಥರ ತೊಗೊಳ್ಳಿ. ಲೂಸ್ ಅರಿಶಿಣ ಕುಂಕುಮ ಎಲ್ಲ ತೊಗೊಬೇಡಿ. ಅದರಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಹೇಳಿ ದೇವರಿಗೆ ಅದನ್ನ ಉಪಯೋಗಿಸೋದೇ ಇಲ್ಲ. ಹಾಗಾಗಿ ನಾನು ಗೋಪುರಂ ಅರಿಶಿಣ ಕುಂಕುಮವನ್ನು ತೊಗೊಂಡಿದ್ದೀನಿ. ಇವರ ಮಡಿಲಕ್ಕಿಗೆ ಅಂತ ಕೊಡುವಂತಹ ಐಟಮ್ಸ್ಗಳು ಆದಷ್ಟು ದೇವರಿಗೆ ಉಪಯೋಗ ಆಗೋ ಥರನೇ ನೀವು ನೋಡಿಕೊಂಡು ತೊಗೊಬೇಕಾಗತ್ತೆ. ಅದಾಗಿದ್ದಾದ ನಂತರ ಕರ್ಪೂರವನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಜೋಡಿಸ್ಕೊಂಡಾಗಿದ್ದಾದ ನಂತರ ಗಂಧದ ಕಡ್ಡಿಯನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಿಮ್ಮ ಶಕ್ತಿಯ ಅನುಸಾರ ಸಾಮಗ್ರಿಗಳನ್ನು ತೊಗೊಂಡ್ರು ಆದಷ್ಟು ದೇವರಿಗೆ ಅದು ಉಪಯೋಗ ಆಗೋ ಥರನೇ ನೀವು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ನಾನು ಗಂಧದ ಕಡ್ಡಿಯನ್ನು ಜೋಡಿಸ್ಕೊಂಡು ಅದಾಗಿದ್ದಾದ ನಂತರ ನಾನು ಒಂದು ನವಧಾನ್ಯದ್ದು ಪಾಕೆಟ್ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನವಧಾನ್ಯ ಪಾಕೆಟ್ ಆಪ್ಷನಲ್ಲೂ ನಿಮಗೆ ಬೇಕಿತ್ತು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ, ಇಟ್ಟರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಇಟ್ಕೊಂಡೆ. ಅದಾಗಿದ್ದಾದ ನಂತರ ನಾನು ನೆಕ್ಸ್ಟು ಒಂದು ಬ್ಲೌಸ್ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ. ದೇವರಿಗೆ ಮಡಿಲಕ್ಕಿಯನ್ನು ಕೊಡಬೇಕಾದ್ರೆ ನಾವು ಸೀರೆನ ಇಟ್ಟಿದ್ರೂ ಕೂಡ ಒಂದು ಜೊತೆಗೆ ಬ್ಲೌಸ್ ಪೀಸನ್ನು ಇಡಲೇಬೇಕಾಗುತ್ತೆ. ಅದಕ್ಕಾಗಿ ನಾನು ಒಂದು ಬ್ಲೌಸ್ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಚಿಪ್ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಚಿಪ್ ಹಣ್ಣು, ಒಂದು ಕಾಯಿ, 2 ಕಾಯಿನೂ ನೀವು ಕೂಡ ಇಡಬಹುದು. ಜೊತೆಗೆ ಜೋಡಿ ಕಾಯಿಗಳನ್ನ ಕೊಟ್ಟು ನೀವು ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು 2 ಕಾಯಿಗಳನ್ನ ತೊಗೊಂಡೋಗಿದ್ದೆ. ಅದನ್ನು ಕೂಡ ನೀಟಾಗಿ ಇಟ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೂವನ್ನು ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಶಕ್ತಿ ಅನುಸಾರ ಎಷ್ಟು ಹೂವನ್ನು ತೊಗೊಂಡೋಗ್ಲಿಕ್ಕಾಗುತ್ತೋ ಅಷ್ಟು ಹೂವನ್ನು ತೊಗೊಂಡೋಗಿ ಆಷಾಢ ಶುಕ್ರವಾರದ ಪೂಜೆಯನ್ನು ನಾವು ವಹಿಸ್ಕೊಂಡಿರೋದ್ರಿಂದ ದೇವಿಯ ಪೂರ್ತಿ ಅಲಂಕಾರ, ಹೂವಿನ ಅಲಂಕಾರ, ನೈವೇದ್ಯ ಎಲ್ಲನೂ ನಾವೇ ವಹಿಸ್ಕೊಂಡಿದ್ರಿಂದ ನಾನು ಆಲ್ರೆಡಿ ಹೂವನ್ನು ಕೊಟ್ಟಿದ್ವಿ. ಸುಮಾರು ಎಷ್ಟು ದೇವಿಗೆ ಅಲಂಕಾರಕ್ಕೆ ಬೇಕಾಗುತ್ತೋ ಅಷ್ಟು ಹೂವನ್ನು ಕೊಟ್ಟಿದ್ರಿಂದ ನಾನು ತಟ್ಟೆಗೆ ಎಷ್ಟು ಬೇಕಿತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ನೀವು ಮಡಿಲಕ್ಕಿಯನ್ನು ಕೊಡಬೇಕಾದ್ರೆ ದೇವ್ರಿಗೆ ಪೂಜಾರಿಗಳಿಗೆ ಕೇಳ್ಕೊಳ್ಳಿ ಒಂದ್ಸರ್ತಿ ಅದೇ ಸೀರೆನ ದೇವಿಗೆ ಉಡಿಸ್ಕೊಡಿ ನಮಗೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಶುಭ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ದೇವ್ರಿಗೆ ಉಡಿಸೋವಂಥ ಸೀರೆನ ತೊಗೊಂಡೋಗಿ ಕೊಟ್ಟು ಮಡಿಲಕ್ಕಿಗೆ ಬೇರೆ ಒಂದು ಸೀರೆಯನ್ನು ತೊಗೊಂಡಿದ್ದೆ. ಅದನ್ನು ಮಾತ್ರ ನಾನಿಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು. ನೆಕ್ಸ್ಟು ಕೊಬ್ಬರಿ ಬಟ್ಲು ಒಳಗಡೆ ಒಣ ಖರ್ಜೂರವನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೀವು 1 ಬಟ್ಲು ಕೊಬ್ಬರಿಯನ್ನಾದರೂ ಕೊಡ್ಬೋದು ಅಥವಾ 2 ಬಟ್ಲು ಕೊಬ್ಬರಿಯನ್ನು ಕೊಡ್ತೀನಿ ಅಂದ್ರೂ ಕೊಡಬಹುದು. ನೆಕ್ಸ್ಟ್ ನಾನು 5 ಥರದ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ನೀವು ಯಾವ ಥರ ಹಣ್ಣುಗಳಾದರೂ ತೊಗೊಬೋದು. 5 ಥರ
ಹಣ್ಣುಗಳನ್ನ ತಗೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಆ್ಯಪಲ್ಲು, ಆರೆಂಜು, ಪಾಮಗ್ರೆನೇಟು, ಪಿಯರ್ ಮತ್ತು ಮೂಸಂಬಿ ಹಣ್ಣನ್ನು ತಗೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡೆ ಪೂಜೆಗಂತೂ. ಅದಾಗಿದ್ದಾದ ನಂತರ ನಾನು 1 ಡಜನ್ ಬಳೆಯನ್ನು ಇಟ್ಕೊಳ್ತಾ ಇದ್ದೀನಿ. ಬಳೆನ ನಾನು ಹಸಿರು ಕಲರ್ ತಗೊಂಡಿದ್ದೆ, ನೀವು ಕೆಂಪು ಕಲರ್ ಕೂಡ ಕೊಡಬಹುದು. ಹಸಿರು ಕಲರು ಶಾಂತಿಯ ಸ್ವರೂಪ ಅಂತ ಹೇಳಿಬಿಟ್ಟು ನಾನು ಹಸಿರು ಬಳೆನ ತಗೊಂಡಿದ್ದೆ. ಅದನ್ನು ಕೂಡ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು 2 ಅಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲ ಇಟ್ಟಿರೋದು ವಿಡಿಯೋನೇ ಆಗಿರಲಿಲ್ಲ, ಆದರೂ ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ದೇವ್ರಿಗೆ ಮಡ್ಲಕ್ಕಿ ಕೊಡಲಿಕ್ಕೆ ಏನೇನೆಲ್ಲ ಜೋಡಿಸ್ಬೇಕಿತ್ತೋ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಬಿಟ್ಟು ಇವಾಗ ಕಾಣಿಕೆಯನ್ನು ಇಡ್ತಾ ಇದ್ದೀನಿ. ನಿಮಗೆ ಎಷ್ಟು ಶಕ್ತಿ ಅನುಸಾರ ಇರುತ್ತೋ 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ಈ ಥರ ಇಡಬಹುದು. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆಯನ್ನು ಇಟ್ಕೊಂಡು ನೀವು ದೇವರಿಗೆ ಮಡ್ಲಕ್ಕಿಯನ್ನು ಕೊಡಬಹುದು. ನಾನಂತೂ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ, ಒಂದು ಶುಕ್ರವಾರ ಆದರೂ ದೇವಿಗೆ ಪೂಜೆಯನ್ನು ಮಾಡಿಸಿ ಕೈಲಾದಷ್ಟು ಪ್ರಸಾದವನ್ನು ಮಾಡಿಬಿಟ್ಟು ಹಂಚಿ ಆದಷ್ಟು ನಾನು ನನಗೆ ತಿಳಿದಿರೋ ಅಷ್ಟು ಐಟಮ್ಸ್ಗಳನ್ನ ತಂದು ತಾಯಿಗೆ ಮಡ್ಲಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ. ಫೈನಲಾಗಿ ನನ್ನ ಆಸೆನೂ ಕೂಡ ಲಾಸ್ಟು ಶುಕ್ರವಾರ ನೆರವೇರ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ನಾನು ಏನೇನು ಮಡ್ಲಕ್ಕಿಯನ್ನು ಇಟ್ಬಿಟ್ಟು ಕೊಟ್ಟೆ ಅಂತ ಹೇಳಿಬಿಟ್ಟು ನಿಮಗೂ ಶೇರ್ ಮಾಡಿದರೆ ನಾಳೆ ಬರ್ತಾ ಇರುವಂಥ ಚಾಮುಂಡೇಶ್ವರಿ ತಾಯಿ ಜನ್ಮೋತ್ಸವಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ನೋಡಿದ್ರಲ್ಲ, ಇಷ್ಟು ಐಟಮ್ಸ್ಗಳನ್ನ ನಾನು ತೊಗೊಂಡು ಬಂದು ದೇವಿಗೆ ಮಡ್ಲಕ್ಕಿಯನ್ನು ಕೊಟ್ಟೆ. ಇದ್ರ ಜೊತೆಗೆ ನೀವು ಇನ್ನೂ ಇಡ್ತೀನಿ ಐಟಮ್ಸ್ಗಳು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಳ್ಬೋದು. ಇನ್ನೂ ಜಾಸ್ತಿ ಹಣ್ಣುಗಳನ್ನ ಕೊಡ್ತೀವಿ ಅಂದರೆ 11 ಥರದ ಹಣ್ಣುಗಳನ್ನೂ ಕೂಡ ನೀವು ಆರಾಮಾಗಿ ಕೊಡಬಹುದು. 9 ಥರ 11 ಥರ ಹಣ್ಣುಗಳನ್ನೂ ಕೂಡ ನೀವು ಆರಾಮಾಗಿ ಕೊಟ್ಬಿಟ್ಟು ಪೂಜೆಯನ್ನು ಮಾಡಿಸ್ಕೊಳ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ತಾಯಿಯ ವಾರದ ದಿನ, ತಾಯಿಯ ಜನ್ಮೋತ್ಸವ ದಿನ ಈ ಥರ ಮಡ್ಲಕ್ಕಿಯನ್ನು ಕೊಡೋದ್ರಿಂದ ತುಂಬ ಶುಭ ಫಲಗಳನ್ನು ಪಡಿಬೋದು. ಸಾಮಾನ್ಯವಾಗಿ ನಾವು ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಹರಕೆಯನ್ನು ಕಟ್ಕೊಂಡು ಮಡ್ಲಕ್ಕಿಯನ್ನು ಕೊಡ್ತಾ ಇರೋವಂಥದ್ದನ್ನು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ದೇವಿಗೆ ತಂದುಬಿಟ್ಟು ಮಡ್ಲಕ್ಕಿಯನ್ನು ಕೊಡೋದ್ರಿಂದ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೋದು ಅನ್ನೋದು ನಂಬಿಕೆ ಅಂತ ಹೇಳಬಹುದು. ಸೊ ತಾಯಿಗೆ ಮಡ್ಲಕ್ಕಿಯನ್ನು ಕೊಡುವಾಗ ತುಂಬ ಒಳ್ಳೆ ಶ್ಲೋಕಗಳನ್ನು ಹೇಳಿ ಈಸ್ಕೊಂಡ್ರು ಮಡ್ಲಕ್ಕಿಯನ್ನು ದೇವಿಗೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ದೇವಿಗೆ ಉಡಿಸ್ಲಿಕ್ಕೆ ಸೀರೆಯನ್ನು ತೆಗೆದುಕೊಟ್ಟಿದ್ನಲ್ಲ, ಅದರದ್ದು ಒಂದು ಕ್ಲಿಪ್ಪಿಂಗ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿಯ ಅಲಂಕಾರ ಮತ್ತು ದೇವಿಗೆ ಉಡಿಸಿರುವಂಥ ಸೀರೆ, ಒಡವೆ ಎಲ್ಲನೂ. ಸೊ ನಿಮಗೂ ಏನಾದ್ರೂ ದೇವಿಗೆ ಮಡ್ಲಕ್ಕಿಯನ್ನು ಕೊಡಬೇಕು ಅಂತ ಇದ್ದರೆ ನಾಳೆ ಖಂಡಿತವಾಗ್ಲೂ ಕೊಡಬಹುದು. ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಈ ಒಂದು ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ದೇವಿಗೆ ನಿಮ್ಮ ಕೈಲಾದಷ್ಟು ಮಡ್ಲಕ್ಕಿಯನ್ನು ಕೊಟ್ಟು ನಿಮ್ಮ ಒಂದು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ದೇವಿಯ ಹತ್ರ ಪ್ರಾರ್ಥನೆಯನ್ನು ಮಾಡಿ. ಆ ತಾಯಿ ಮನ್ಸು ಮಾಡಿದರೆ ಆಗದೆ ಇರೋದು ಯಾವುದೂ ಇಲ್ಲ ಅಲ್ವಾ. ಸೊ ನಮ್ಮ ಕೈಲಾಗಿರೋ ಅಷ್ಟು, ನಮ್ಮ ಶಕ್ತಿ ಎಷ್ಟು ಕೊಟ್ಟಿದೆಯೋ ತಾಯಿ ನಮಗೆ ಅಷ್ಟನ್ನು ದೇವಿಗೆ ಅರ್ಪಿಸಿ ನಾವು ಮನಸ್ಸಿಂದ ಬೇಡ್ಕೊಂಡ್ರೆ ಖಂಡಿತ ದೇವರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ನನಗೆ ಗೊತ್ತಿರುವಷ್ಟು ಮಡ್ಲಕ್ಕಿಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಿಮ್ಮ ಮನೆಯವರು ದೇವಿಗೆ ಮಡ್ಲಕ್ಕಿಯನ್ನು ಕೊಡಬೇಕು ಅಂತ ಇದ್ದರೆ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸಿಗ್ತೀನಿ ಇನ್ನೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಟಾಟಾ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.